ಭಾಳ ಅನ್ಯಾಯ ಮಾಡಿದ್ದಾರೆ, ನನಗೆ ಹೊಡೆದಿದ್ದಾರೆ, ಬಂದು ತೊಗೊಳ್ಳೋದೇ ಇಲ್ಲ, ಕಂಪ್ಲೇಂಟೇ ತೊಗೊಳ್ಳಲ್ಲ, ಅವ್ರು ದುಡ್ಡು ತುಂಬಿದ್ದಾರೆ. ಅದು ನಯಾಜು ಅಂತ ಮತ್ತು ಅಲ್ಲಿರೋ 13 ಜನ ಒಟ್ಟು ಕೇಸ್ ಮಾಡಿದ್ವಿ, ಹೆಂಗಸರು ಸೇರಿ ಅಲ್ಲಿ ಒಳಗಡೆ ಬಂದು ನಮಗೆ ಸಮಸ್ಯೆ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಯಾರು ಇದೇ ತೊಗೋತಾ ಇಲ್ಲ. ಅದು ಪ್ರವೀಣ ಅಂತ ಅನ್ನೋನು ಅವ್ರಿಗೆ ದುಡ್ಡು ಕಾಸಲ್ಲಿ ಭಾಳ ಹೆಲ್ಪ್ ಮಾಡ್ತಾ ಇದ್ದಾನೆ, ಇಲ್ಲೆಲ್ಲ ದುಡ್ಡು ಕೊಡ್ತಾ ಇದ್ದಾನೆ. ಈ ತಹಶೀಲ್ದಾರು ಮಾತಾಡ್ತಾ ಇಲ್ಲ, ಪೊಲೀಸವರು ಮಾತಾಡ್ತಾ ಇಲ್ಲ, ಪೊಲೀಸವರು ಕಂಪ್ಲೇಂಟ್ ತೊಗೋತಾ ಇಲ್ಲ. ಈ ಥರ ಮಾಡಿ ನಮಗೆ ಇರೋದು ಜೀವನ ನರಕ ಮಾಡಿಬಿಟ್ಟಿದ್ದಾರೆ. ಅವ್ರ ನ್ಯಾಯಾಜ್ ಅವ್ರ ಟೀಮೇ ಬಂದ್ಬಿಟ್ಟು ನಾವು ಇಲ್ಲಿ ಇರಬಾರ್ದು, ನಾವು ಅಲ್ಲಿ ಒಂದೇ ಮನೆಯಿಂದ ನಾವೆಲ್ಲ ಖಾಲಿ ಮಾಡಿಬಿಟ್ಟು ಹೋಗಬೇಕು. ಮನೆಗೆ ಎಲ್ಲ ಕಲ್ಲು ಹಾಕ್ಬಿಟ್ಟು ಫೋಟೋ ಇದೆಯಾ, ಕಲ್ಲು ಹೊಡೆದು ಮನೆಗೆ ಗಾಜೆಲ್ಲ ಹೊಡೆದಿದ್ದಾರೆ ಸರ್. ಅದಕ್ಕಿಂತ ನಾವು ಅಲ್ಲಿ ಹಿಂದೂ ಇರಬಾರ್ದು, ಇವ್ರು ಖಾಲಿ ಮಾಡಿಬಿಟ್ಟು ಹೋಗಬೇಕು ಅಂದ್ಬಿಟ್ಟು ಅವ್ರು ನಮಗೆ ಈ ಥರ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಸರ್. 8 ಎಕರೆ 8 ಗುಂಟೆ ಇದೆ, ಅದನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಕೊನೆಗೆ ನಮ್ಮ ಮನೆಯವರು ತಾಳಿ ಚೈನ್ ಮಾಡಿಬಿಟ್ಟು ನಾವೆಲ್ಲ ಪರದಾಡ್ತಾ ಇದ್ದೀವಿ ಸರ್, ಕೋರ್ಟು ಕಚೇರಿ ಅಂತ. ಪ್ರಾಣಕ್ಕೆ ಸಹ ಅವರಿಂದ ಅಪಾಯ ಇದೆ ಸರ್. ನಾಳೆ ನಮಗೆ ಪ್ರಾಣಕ್ಕೆ ಏನಾದರೂ ಆದರೆ ಅವರೇ ಕಾರಣ. ಒಂದೇ ಜನ ಅಲ್ಲಿ, ಒಂದೇ ಮನೆ, ಅಲ್ಲಿ ಸುತ್ತಮುತ್ತ ಮುಸ್ಲಿಮ್ಸ್ ಇದ್ದಾರೆ, ನಮ್ಗೆ ಭಾಳ ಸಮಸ್ಯೆ ಮಾಡ್ತಾ ಇದ್ದಾರೆ. ನಾವು ಇರೋದೇ ಬೇಡ, ತೆಗೆದು ಇವ್ರು ಓಡೋಗ್ಬೇಕು ಅಂತ ಮಾಡ್ತಾ ಇದ್ದಾರೆ. ಅಲ್ಲಿಂದ ಸುಮ್ಮನೆ ಭೂಗಳ ಜೊತೆ ಸೇರಿಕೊಂಡು ನಮ್ಮನ್ನು ಓಡಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ತಹಶೀಲ್ದಾರಂತೂ ಏನು ಮಾತಾಡ್ತಾ ಇಲ್ಲ. ಅವ್ರು ನಮ್ಮ ಅವ್ರ ಪೇಪರ್ ಇಲ್ಲ, ಅವ್ರಿಗೆ ಮನ್ನಣೆ ಕೊಡ್ತಾರೆ, ನಮಗೆ ಪೇಪರ್ ಇದೆ, ನಮ್ಗೆ ಮನ್ನಣೆನೇ ಕೊಡ್ತಾ ಇಲ್ಲ. ಸಂವಿಧಾನದ ಕಗ್ಗೊಲೆ ಮಾಡ್ತಾ ಇದ್ದಾರೆ ಇವರು. ಅವ್ರ ಕಾನೂನನ್ನ ಇವರು ಕಾಲು ಕೆಳಗಡೆ ಹಾಕ್ಕೊಂಡು ಹೊಸಕಾಗ್ತಾ ಇದ್ದಾರೆ ಇವರು. ಈ ಥರ ಮಾಡ್ತಾ ಇದ್ದಾರೆ. ನಮ್ಮಂಥ ಈ ಅಸಹಾಯಕರಿಗೆ ಇವರು ಬದುಕೋದಕ್ಕೆ ಬಿಡೋದಿಲ್ಲ, ಆ ಥರ ಮಾಡ್ತಾ ಇದ್ದಾರೆ. ನನ್ನ ಮನೆಯವರ ಹೆಸರು ಅರ್ಚನಾ ಅವ್ರನ್ನ 4 ಎಕರೆ 8 ಗುಂಟೆ ಜಮೀನು ಅಂತೆಲ್ಲ ಪೂರ್ತಿ ಇದೆ. ಅದರಲ್ಲಿ 8 ಎಕರೆ 8 ಗುಂಟೆಗೂ ಪೂರ್ತಿ ತಡೆ ಆಜ್ಞೆ ಇದೆ. ರಾತ್ರಿ ಒಳಗಡೆ ನುಗ್ಗಿಬಿಟ್ಟಿದ್ದಾರೆ ಜಮೀನೊಳಗೆ. ನಾವು ಕೇಳಿದ್ರೆ ಹೊಡೆದು ಬಡ್ದು ಹೊರಗಡೆ ಹಾಕಿದ್ದಾರೆ. ಆಮೇಲೆ ಅವ್ರಿಗೆ ನಾವು ಇಲ್ಲಿ ಬಂದು ಕೇಳಿದ್ರೆ ಅವ್ರ ಮೇಲೆ ಏನು ಕೇಸ್ ಮಾಡ್ತಾಯಿಲ್ಲ, ಹೊಡೆದಿರೋದಕ್ಕೂ ಕೇಸ್ ಮಾಡ್ತಾಯಿಲ್ಲ. ಟ್ರೆಸ್ ಪಾಸ್ ಒಳಗಡೆ ನುಗ್ಗಿರೋದೆ, ಕದ್ದಿದ್ದಾರೆ, ನಮ್ಮ ಮೋಟ್ರು, ಪೈಪ್ಗಳು, ಡ್ರಿಪ್ ಪೈಪ್ಗಳು ಎಲ್ಲ ಇದು ಮಾಡಿದ್ದಾರೆ. ನಾವು ಮಾಡಿರೋಂಥ ಬೆಳೆನೆಲ್ಲ ಕಿತ್ಕೊಂಡು ಹೋಗಿದ್ದಾರೆ ಓದ್ಸಲಿ. ಭಾಳ ಅನ್ಯಾಯ ಮಾಡಿದ್ದಾರೆ, ನನಗೆ ಹೊಡೆದಿದ್ದಾರೆ, ಬಂದು ತೊಗೊಳ್ಳೋದೇ ಇಲ್ಲ, ಕಂಪ್ಲೇಂಟೇ ತೊಗೊಳ್ಳಲ್ಲ. ಅವ್ರು ದುಡ್ಡು ತುಂಬಿದ್ದಾರೆ, ದುಡ್ಡು ಕೊಡ್ತಾ ಇದ್ದಾರೆ. ನಮ್ಮದು ಇವಾಗ ನಮ್ಮ ತಾಯಿಯವ್ರ ಹೆಸರಿಗೆ 4 ಎಕರೆ ಮಾಡಿದರು, ಅವ್ರು ಬೇರೆ ಇದ್ದರು. ಆಮೇಲೆ ನಾವು ಅವ್ರ ಕೊನೆಗಾಲದಲ್ಲಿ ಅವ್ರಿಗೆ ನೋಡ್ಕೊಂಡಿದ್ದಕ್ಕೆ ಅವರು ನಮ್ಮ ಮನೆಯವ್ರ ಹೆಸರಿಗೆ ಮಾಡೋದು. ನಮ್ಮ ಮನೆಯವ್ರ ಹೆಸರಿಗೆ 4 ಎಕರೆ ಇದೆ, ಅವ್ರಿಗೆ 4 ಎಕರೆ ಅವ್ರ ಹೆಸರಿಗೆ ಮಾಡಿದ್ರು. ಅವರು ನನ್ನ ಹೆಸರಿಗೆ ಮಾಡಲ್ಲ ನೀನು ಅಂದ್ಬಿಟ್ಟು ಅವ್ರ ಹೆಸರಿಗೆ ಮಾಡಿದ್ರು ನಮ್ಮ ತಾಯಿಯವರು. 8 ಎಕರೆ 8 ಗುಂಟೆ ಇದೆ, ಅದನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಕೊನೆಗೆ ನಮ್ಮ ಮನೆಯವರು ತಾಳಿ ಚೈನ್ ಮಾಡಿಬಿಟ್ಟು ನಾವೆಲ್ಲ ಪರದಾಡ್ತಾ ಇದ್ದೀವಿ ಸರ್, ಕೋರ್ಟು ಕಚೇರಿ ಅಂತ. ನಮ್ಗೆ ಭಾಳ ತೊಂದರೆ ಕೊಟ್ಟಿದ್ದಾರೆ, ಹೊಡೆದಿದ್ದಾರೆ, ಬಡ್ದಿದ್ದಾರೆ, ನಮಗೆ ಭಾಳ ಅನ್ಯಾಯ ಮಾಡ್ತಾ ಇದ್ದಾರೆ. ಅದು ನಯಾಜು ಅಂತ ಮತ್ತು ಅಲ್ಲಿರೋ 13 ಜನ ಒಟ್ಟು ಕೇಸ್ ಮಾಡಿದ್ವಿ, ಹೆಂಗಸರು ಸೇರಿ ಅಲ್ಲಿ ಒಳಗಡೆ ಬಂದು ನಮಗೆ ಸಮಸ್ಯೆ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಯಾರು ಇದೇ ತೊಗೋತಾ ಇಲ್ಲ. ಅದು ಪ್ರವೀಣ ಅಂತ ಅನ್ನೋನು ಅವ್ರಿಗೆ ದುಡ್ಡು ಕಾಸಲ್ಲಿ ಭಾಳ ಹೆಲ್ಪ್ ಮಾಡ್ತಾ ಇದ್ದಾನೆ, ಇಲ್ಲೆಲ್ಲ ದುಡ್ಡು ಕೊಡ್ತಾ ಇದ್ದಾನೆ. ಈ ತಹಶೀಲ್ದಾರು ಮಾತಾಡ್ತಾ ಇಲ್ಲ, ಪೊಲೀಸವರು ಮಾತಾಡ್ತಾ ಇಲ್ಲ, ಪೊಲೀಸವರು ಕಂಪ್ಲೇಂಟ್ ತೊಗೋತಾ ಇಲ್ಲ. ಈ ಥರ ಮಾಡಿ ನಮಗೆ ಇರೋದು ಜೀವನ ನರಕ ಮಾಡಿಬಿಟ್ಟಿದ್ದಾರೆ. ನಾವು ಇರೋದೇ ನಮ್ಮ ಕ್ಯಾಸ್ಟ್ ಅವರು ಒಂದೇ ಜಾತಿ, ಒಂದೇ ಜನ, ಅಲ್ಲಿ ಒಂದೇ ಮನೆ, ಅಲ್ಲಿ ಸುತ್ತಮುತ್ತ ಮುಸ್ಲಿಮ್ಸ್ ಇದ್ದಾರೆ, ನಮ್ಗೆ ಭಾಳ ಸಮಸ್ಯೆ ಮಾಡ್ತಾ ಇದ್ದಾರೆ. ನಾವು ಇರೋದೇ ಬೇಡ, ತೆಗೆದು ಇವ್ರು ಓಡೋಗ್ಬೇಕು ಅಂತ ಮಾಡ್ತಾ ಇದ್ದಾರೆ ಅಲ್ಲಿಂದ. ಈಗ ನಿಮ್ದು 8 ಎಕರೆ 8 ಗುಂಟೆ ಅವ್ರಿಗೆ ಎಷ್ಟು ಸೇರಬೇಕು ಅಂತ ಅವ್ರಿಗೆ ಏನು ಇಲ್ಲವೇ ಇಲ್ಲ ಸರ್. ಅವ್ರ ದಾಖಲೆ ನೋಡಿ ನಾವು ತೋರಿಸ್ತೀವಿ. ಎಷ್ಟು ಸೇರಬೇಕು ಅಂತ ಅವ್ರು ಎಲ್ಲ ನಮ್ಮದೇ ಅಂತ ಇದ್ದಾರೆ. ಎಲ್ಲ 8 ಎಕರೆ ಎಲ್ಲ ಸುಮ್ಮನೆ ಭೂಗಳ ಜೊತೆ ಸೇರಿಕೊಂಡು ನಮ್ಮನ್ನು ಓಡಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಶಿವಣ್ಣವ್ರಿಗೆ ಬಂದು ಕೇಳ್ಕೊಂಡು ಅವ್ರಂದ್ರು ಇದು ಕಾನೂನನ್ನ ಕಾಪಾಡೋದು ನಮ್ಮ ಕರ್ತವ್ಯ ರೀ, ನಿಮ್ಗೆ ಯಾಕೆ ನಾವು ಬರ್ತೀವಿ ನಿಮ್ಮ ಜೊತೆ ಅಂತ ಶಿವಣ್ಣವರು DSS ಕಡೆಯಿಂದ ಬಂದು ನಮಗೆ ಬೆಂಗಾಲಾಗಿ ಅವರೇ ಬಂದು ನಿಮ್ಗೆ ನ್ಯಾಯ ಕೊಡಿಸ್ತೀವಿ, ಏನೇ ಆಗಲಿ, ಎಲ್ಲಿಗಾರು ಹೋಗಲಿ, ಇದು ತಾಲೂಕಲ್ಲ ದೇಶದ ಮಟ್ಟಕ್ಕೆ ಹೋಗ್ಲಿ ಬೇಕಾರೆ ಅದು ನಾವು ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಅವ್ರು ನಮ್ಮ ಜೊತೆ ಬಂದಿದ್ದಾರೆ. ಅವ್ರು ಬಂದಿರೋದಕ್ಕೆ ನಮಗೆ ಧೈರ್ಯ ಬಂತು, ಇಲ್ಲಾಂದರೆ ನಮ್ಗೆ ಹೊಡೆದೋಡಿಸ್ಬಿಟ್ಟಿರೋರು ಆಗಲೇ. ಕಂಪ್ಲೇಂಟ್ ಕೊಡುವಂಥ ಕೆಲಸ ಮಾಡಿ 3 ಸಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್, 3 ಸಲಿನೂ ಅವ್ರು ತೊಗೊಂಡಿಲ್ಲ. ಮೊನ್ನೆ ಕಳ್ತನದ ಕೇಸ್ ಕೊಟ್ಟಿದ್ದೀವಿ, ಅದನ್ನು ತೊಗೊಳ್ಳಿಲ್ಲ ಅವರು. ಅವ್ರಿಗೆ ಇವರಿಗೆ NRC ಕೊಟ್ಟು ಕಳಿಸ್ಬಿಡ್ತಾರೆ ಅಷ್ಟೇ. ಇವರು ಗಂಗಾಧರ್ ಅಂತ ಅವರು ಮಾಡೋಣ ಬಿಟ್ಟರೆ ಅವ್ರು ಗುರ್ತಿಸ್ಕೊಡ್ಲಿರಿ ಅಂತ ಬರೀ ಅದನ್ನೇ ಹೇಳ್ತಾ ಇದ್ದಾರೆ. ಇವಾಗ ನಂಗೆ ಹೊಡೆದಿರೋದಕ್ಕಾದರೂ ಮಾಡಬೇಕು, ಕಳ್ತನದ ಕೇಸ್ ಆದರೂ ಮಾಡಬೇಕಾಗಿತ್ತು. ಆ ಗುರ್ತಿಸೋದು 2ನೇ ವಿಷಯ, ಅದು ಮಾಡ್ತಾ ಇಲ್ಲ ಅವರು. ಅಲ್ಲಿ ಏನಾಗಿದೆ ಅಂತಂದರೆ ಬರೀ ಆ ದುಡ್ಡನ್ನು ಮಹಿಮೆ ನಡೀತಾ ಇದೆ ಅಂತ ನನ್ನ ಅನಿಸಿಕೆ. ಈ ಥರ ಆಗ್ತಾ ಇದೆ. ತಹಶೀಲ್ದಾರಂತೂ ಏನು ಮಾತಾಡ್ತಾ ಇಲ್ಲ. ಅವ್ರು ನಮ್ಮ ಅವ್ರ ಪೇಪರ್ ಇಲ್ಲ, ಅವ್ರಿಗೆ ಮನ್ನಣೆ ಕೊಡ್ತಾರೆ, ನಮಗೆ ಪೇಪರ್ ಇದೆ, ನಮ್ಗೆ ಮನ್ನಣೆನೇ ಕೊಡ್ತಾ ಇಲ್ಲ, ನೋಡ್ತಾನೇ ಇಲ್ಲ. ಇದು ಭಾಳ ಅನ್ಯಾಯ ಅಂದರೆ ಕಣ್ಣಿಗೆ ಕಾಣಂಗೆ ಇದು ಸಂವಿಧಾನದ ಕಗ್ಗೊಲೆ ಮಾಡ್ತಾ ಇದ್ದಾರೆ ಇವರು. ಅವ್ರ ಕಾನೂನನ್ನ ಇವರು ಕಾಲು ಕೆಳಗಡೆ ಹಾಕ್ಕೊಂಡು ಹೊಸಕಾಗ್ತಾ ಇದ್ದಾರೆ ಇವರು. ಈ ಥರ ಮಾಡ್ತಾ ಇದ್ದಾರೆ. ನಮ್ಮಂಥ ಈ ಅಸಹಾಯಕರಿಗೆ ಇವರು ಬದುಕೋದಕ್ಕೆ ಬಿಡೋದಿಲ್ಲ, ಆ ಥರ ಮಾಡ್ತಾ ಇದ್ದಾರೆ. ನೀವು ಎಲ್ಲ ಸೇರಿ ಇವಾಗ ನಮಗೆ ನ್ಯಾಯ ಕೊಡಿಸ್ಲೇಬೇಕು. ನಮ್ಮ ಶಿವಣ್ಣವ್ರು ಇರೋದ್ರಿಂದ, ನಮ್ಮ ದಲಿತ ಸಂಘರ್ಷ ಸಮಿತಿ ಇರೋದ್ರಿಂದ ನಮಗೆ ಧೈರ್ಯ ಬಂತು. ಅವರ ಅವ್ರ ಸಂಗಡಿಗರು ಎಲ್ಲರೂ ನಮ್ಮ ಜೊತೆ ಬಂದಿದ್ದಾರೆ. ರವಿ ಅವರು ಮತ್ತು ನಮ್ಮ ಯಾರು ನಮ್ಮ ಬಾದೇವರು. ಎಷ್ಟು ವರ್ಷದಿಂದ ಇರೋದು ಅಂತ ಸರ್, ನಮಗೆ 15 ವರ್ಷದಿಂದನೇ ಅವ್ರಿಗೆ ತಡೆ ಆಜ್ಞೆ ತೊಗೊಂಬಂದಿದ್ರು ನಮ್ಮ ತಾಯಿನೇ.
ಇವರೆಲ್ಲ ಸಮಸ್ಯೆ ಮಾಡ್ತಾ ಇದ್ದಾರೆ ಅಂತ. ಅವಾಗ ಅವ್ರು ದುಡ್ಡಿಸ್ಕೊಂಡು ನಮಗೆ ನಾವು ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತೆಲ್ಲ ಬರ್ಕೊಟ್ಟಿದ್ದಾರೆ. ತಡೆಯಾಜ್ಞೆ ತೋರಿಸ್ತೀನಿ ನಿಮಗೆ. ಅದನ್ನು ನಾವು ತೋರಿಸ್ತಿದ್ದೀವಿ. ಇವ್ರಿಗೆ ಇಷ್ಟೆಲ್ಲ ಇದ್ರೂ 8 ಎಕರೆ ಪೂರ್ತಿದು ಇದೆ. 4 ಎಕರೆಗೆ ತಡೆಯಾಜ್ಞೆ ಇರೋದು. ಪಕ್ಕದಲ್ಲಿ ಇವರು ನನ್ನ ಮನೆಯವ್ರ ಹೆಸರು ಅರ್ಚನಾ ಅವರ 4 ಎಕರೆ 8 ಗುಂಟೆ ಜಮೀನು ಅಂತೆಲ್ಲ ಪೂರ್ತಿ ಇದೆ. ಅದರಲ್ಲಿ 8 ಎಕರೆ 8 ಗುಂಟೆಗೂ ಪೂರ್ತಿ ತಡೆಯಾಜ್ಞೆ ಇದೆ. ಅದಕ್ಕೂ ಇವರು ಯಾವುದಕ್ಕೂ ಮನ್ನಣೆ ಕೊಡ್ತಾ ಇಲ್ಲ. ನಾಗಮೂರ್ತಿ ಅಂತ ಸರ್, ನಮ್ಮ ಮನೆಯವ್ರ ಹೆಸರಲ್ಲೇ ಇರೋದು ಜಮೀನು. ನಮ್ಮ ಅರ್ಚನಾ ಅಂತ ನಮ್ಮ ಮನೆಯವರು. ನಮಗೆ ಅನ್ಯಾಯ ಆಗಿದೆ ಅಂತ ತಾಲೂಕು ಆಫೀಸಲ್ಲಿ ಪ್ರತಿಭಟನೆ ಮಾಡ್ತಾರೆ. ಏನು ಏನಿಲ್ಲ ಸರ್, ನಮ್ಮ ಕಡೆಯಿಂದ ಎಲ್ಲ ನ್ಯಾಯ ಇದೆ, ಕೋರ್ಟ್ ಆದೇಶ ಇದೆ. ಆದರೆ ಇವ್ರು ತಹಸೀಲ್ದಾರ್ ಬಂದ್ಬಿಟ್ಟು ನಮಗೆ ಭೂ ಅಳತೆ ಮಾಡಿಬಿಟ್ಟು ನಮ್ಮ ಕಡೆಯಿಂದ ಏನು ಕೆಲಸ ಮಾಡಿಕೊಡ್ತಾ ಇಲ್ಲ, ನಮಗೆ ನ್ಯಾಯ ಸಹ ಕೊಡ್ತಾ ಇಲ್ಲ. ಈಗ ಎಷ್ಟು ಎಕರೆ ಮೇಡಮ್ ನಿಮ್ಮದು? ನಮ್ಮದು ಟೋಟಲಾಗಿ 8 ಎಕರೆ 8 ಗುಂಟೆ ಇದೆ ಸರ್. 4 ಎಕರೆ ನನ್ನ ಹೆಸರಲ್ಲಿ, 4 ಎಕರೆ ನಮ್ಮ ಅತ್ತೆ ಹೆಸರಲ್ಲಿ ಇದೆ. ನಮ್ಮ ಅತ್ತೆ ತೀರೋಗಿ ನನ್ನ ಹೆಸರಲ್ಲಿ ಎಲ್ಲ ಜಮೀನು ಮಾಡಿಬಿಟ್ಟು ಹೋಗಿದ್ದಾರೆ ಸರ್. 15 ವರ್ಷದ ಹಿಂದೆ ಸಹ ಇವರು ನಯಾಜು ಅವರು ಎಲ್ಲಿ ಅಕ್ಕಪಕ್ಕ ಇರೋರು ಟೀಮ್ಗಳು ಅವ್ರದ್ದು ನಮಗೆ ಇದು ಮಾಡಿದರು. ಆವಾಗ ಸಹ ನಾವು ನಮ್ಮ ಮೈಸೂರದ ಸೈಟು ಚಿನ್ನ ಎಲ್ಲ ಮಾರಿಬಿಟ್ಟು ಅವ್ರಿಗೆ ಎಲ್ಲ ರಾಜಿ ಮಾಡಿಬಿಟ್ಟು ಅವರು ಎಲ್ಲ ಕೋರ್ಟ್ಗೆ ಬಂದುಬಿಟ್ಟು ಡಿಕ್ರಿ ಮಾಡಿಬಿಟ್ಟು ಹೋದರು. ಆಮೇಲೆ ನಮಗೆ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ಸಹ ಕೊಟ್ಟರು. ಆದರೆ ಇವಾಗಿನ್ನು ಏನು ಇವರು ಇನ್ನೂ ದುಡ್ಡು ಕೊಡ್ತಾರೆ. ನಮ್ಮ ಮನೆಯವ್ರದ್ದು ಆಕ್ಸಿಡೆಂಟ್ ಆಯಿತು ಸ್ವಲ್ಪ. ಇವ್ರು ಸಂಪೂರ್ಣವಾಗಿ ಕೋರ್ಟು ಆ ಜಮೀನು ನಿಮಗೆ ಸೇರಿದ್ದು ಅಂತ ಆಗಿದೆ. ಹೌದು ಸರ್, ಜಮೀನು ನಮ್ಮದು ಇದೆ ಅಂತ ಎಲ್ಲ ಪೂರ್ತಿ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ಕೊಟ್ಟಿದೆ ಸರ್. ಆದರೂ ಈ ಥರ ತೀರ್ಪುಗಳು ಕೊಡ್ತಾರೆ ಯಾಕೆ ಅಂದರೆ ಸರ್ ಅವ್ರ ಹಿಂದೆ ಜನ ಇದ್ದಾರೆ, ದುಡ್ಡು ಇದೆ, ಅದಕ್ಕೆ ಅವ್ರು ನಮಗೆ ನಾವು ವೀಕ್ ಇದ್ದೀವಿ ಅಂದ್ಬಿಟ್ಟು ನಮಗೆ ಈ ಥರ ಅವರು ಇದು ಮಾಡ್ತಾಯಿದ್ರು. ಜಮೀನು ಕಿತ್ಕೋಬೇಕು ಅನ್ನೋಸ್ಕೋಸ್ಕರ. ಹೌದು, ಜಮೀನು ಕಿತ್ಕೋಬೇಕು, ಇವ್ರು ಇಲ್ಲಿ ಇರಬಾರ್ದು, ಇವ್ರಿಗೆ ಒಂದು ಸಹ ಏನು ಸಿಗಬಾರ್ದು ಅಂದ್ಬಿಟ್ಟು ಇವರು ಆ ಥರ ಪ್ಲ್ಯಾನಿಂಗ್ ಮಾಡ್ತಾಯಿದ್ದಾರೆ ಸರ್. ಮತ್ತು ನಮಗೆ ಇಲ್ಲಿ ಪೊಲೀಸ್ದು ಸಪೋರ್ಟ್ ಸಿಗ್ತಾ ಇಲ್ಲ. ನಾವೆಲ್ಲ ಕೇಸ್ ದಾಖಲೆ ಮಾಡ್ತಾಯಿದ್ದೀವಿ, ಅವ್ರ ಮೇಲೆ FIR ತೊಗೋತಾ ಇಲ್ಲ ಸರ್. ನಮಗೆ ಅಲ್ಲಿ ಇರೋಕ್ಕೆ ಬಿಡ್ತಾ ಇಲ್ಲ. ನಾವು ಅಲ್ಲಿ ಇದ್ದರೆ ಮನೆಗೆ ಎಲ್ಲ ಕಲ್ಲು ಹಾಕ್ಬಿಟ್ಟು ಫೋಟೋ ಇದೆಯಾ ಹೊಡೆದು ಮನೆಗೆ ಗಾಜೆಲ್ಲ ಹೊಡೆದಿದ್ದಾರೆ ಸರ್. ರಾತ್ರಿ ಬರೋದು ಅವ್ರು ಯಾರು ಇರ್ತಾರೆ ಸರ್, ಅವರೇ ಮುಸಲ್ಮಾನ್ಸ್ ನ್ಯಾಯಾಜ್ ಅವ್ರ ಟೀಮೇ ಬಂದ್ಬಿಟ್ಟು ನಾವು ಇಲ್ಲಿ ಇರಬಾರ್ದು, ನಾವು ಅಲ್ಲಿ ಒಂದೇ ಮನೆಯಿಂದ ನಾವೆಲ್ಲ ಖಾಲಿ ಮಾಡಿಬಿಟ್ಟು ಹೋಗಬೇಕು. ನಿಮ್ಮ ಅಕ್ಕಪಕ್ಕ ಮುಸ್ಲಿಂ ಸಮುದಾಯದವರು ಎಲ್ಲ ಪೂರ್ತಿ ಅವರೇ ಇರೋದು ಸರ್. ಅದಕ್ಕಿಂತ ನಾವು ಅಲ್ಲಿ ಹಿಂದೂ ಇರಬಾರ್ದು, ಇವ್ರು ಖಾಲಿ ಮಾಡಿಬಿಟ್ಟು ಹೋಗಬೇಕು ಅಂದ್ಬಿಟ್ಟು ಅವ್ರು ನಮಗೆ ಈ ಥರ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಸರ್. ಅಲ್ಲ ಮೇಡಮ್, ಈಗ ಒಬ್ಬೊಂಟಿ ಮಹಿಳೆ ಮನೇಲಿ ಈ ಥರ ಕಲ್ಲು ಹೊಡೆಯೋದು ಈ ಥರ ಎಲ್ಲ ಮಾಡಿದಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಥರ ಹೇಳಿದ್ರು ಏನು ರಿಯಾಕ್ಟ್ ಮಾಡ್ತಾರೆ? ಕೋರ್ಟ್ ಕಂಪ್ಲೇಂಟೇ ತೊಗೋತಾ ಇಲ್ಲ ಸರ್. ಅವರು ಪೊಲೀಸರು ಸಹ ನಮಗೆ ಏನು ಸಪೋರ್ಟ್ ಮಾಡ್ತಾ ಇಲ್ಲ ಸರ್. ಎಲ್ಲ ಅವ್ರ ಕಡೆಯಿಂದನೇ ಸಪೋರ್ಟ್ ಕೊಡ್ತಾ ಇದ್ದಾರೆ ಸರ್. ನಮಗೆ ಇರೋದು ಸತ್ತೋಗೋದು, ನಮಗೆ ನಾಳೆ ಅವ್ರು ನಮಗೆ ಇದು ಸಹ ಮಾಡೋಕ್ಕೆ ಸಹ ಹಿಂದೆ ಮುಂದೆ ನೋಡೋಲ್ಲ. ನಮ್ಮ ಪ್ರಾಣಕ್ಕೆ ಸಹ ಅವರಿಂದ ಅಪಾಯ ಇದೆ ಸರ್. ನಾಳೆ ನಮಗೆ ಪ್ರಾಣಕ್ಕೆ ಏನಾದರೂ ಆದರೆ ಅವರೇ ಕಾರಣ ಸರ್, ಬೇರೆ ಯಾರೂ ಇಲ್ಲ. ಅವ್ರ ಹತ್ರ ಏನು ಡಾಕ್ಯುಮೆಂಟ್ಸ್ ಇಲ್ಲದೆ ಇದ್ರೂ ನಮ್ಮದೇ ಜಮೀನು ಅಂತ ಬರ್ತಾಯಿದ್ದಾರೆ. ಹೌದು ಸರ್, ಸುಮ್ಮನೆ ಅವ್ರದ್ದೇ ಅಧಿಕಾರ ಚಲಾಯಿಸೋಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ನಾವು DSSದು ನಾವು ಸಪೋರ್ಟ್ ತಗೊಂಡು ನಾವು ನ್ಯಾಯಕ್ಕೆ ಹೋರಾಟ ಮಾಡ್ತಾಯಿದ್ದೀವಿ ಸರ್. ಅರ್ಚನಾ ಅಂತ.